ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ತೀವಿ. ಇವತ್ತು ನಮ್ಮ ಮಹಿಳೆಯರು ಇವತ್ತು ಸಮಾನತೆ ಹಕ್ಕನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು, ಬರೆದಿರೋದು, ಇವರೆಲ್ಲದಕ್ಕೆ ಫುಲ್ ಸ್ಟಾಪ್ ಕೊಡ್ತಾ ಇದ್ದಾರೆ. ಫುಲ್ ಸ್ಟಾಪ್ ಕೊಡೋದು ಇವ್ರದ್ದು ಸುಳ್ಳಾಸೋಷಣೆಗಳದಂತೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದು ಡೇ ಬೈ ಡೇ ಮುಂದೆ ಬರ್ತಾ ಇದೆ. ಅದು ಬರಲಾರ್ದೆ ಒಂದು ಕಪ್ಪು ಚುಕ್ಕೆ ತಂದಿದ್ದಾರೆ ಇವರು ನಮ್ಮ ಮಹಿಳೆಯರಿಗೆ. ಒಂದು ಕಪ್ಪು ಚುಕ್ಕೆ. ನಮ್ಮ ಮಹಿಳೆಯರು ಎಲ್ಲದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದು ನಮ್ಮ ನರೇಂದ್ರ ಮೋದಿ ಅವರು ಸದನದಲ್ಲಿ ನಿಂತುಬಿಟ್ಟು ಇಷ್ಟು ಹೇಳಿದ್ರು, ಇಷ್ಟೊಂದು ಕನ್ವೆ ಮಾಡಿದ್ರು ಎಲ್ರಿಗೆ. ಮಹಿಳೆಯರು ಇವಾಗ 33% ಈ ಬಿಲ್ ಪಾಸ್ ಮಾಡಲೇಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆದರೆ ಕಾಂಗ್ರೆಸ್ ಪಕ್ಷದವರು ನಾವು ಮಾಡಿಲ್ಲ ಅಂತಾರೆ. ನಾವು ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿದ್ದಾರೆ? ಬೇರೆ ಯಾರು ಮಾಡಿದ್ದಾರೆ? ಇವ್ರ ಆಟಗಳು ಇಷ್ಟೇ ನಡೀತಾ ಇದೆ. ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಇದು 2023 ಆಗಬೇಕಿತ್ತು, ಆದರೆ ಈಗ 2026 ಈ ಬಿಲ್ಲನ್ನು ಪಾಸ್ ಮಾಡ್ಬೇಕಂದ್ರೆ ಇವ್ರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಈ ಸಪೋರ್ಟ್ ಮಾಡಿಲ್ಲ ಅಂದ್ರೆ ತೊಂದರೆ ಇಲ್ಲ, ಇದಕ್ಕೇನು ನಮ್ಗೇನು ಲಾಸ್ ಆಗಿಲ್ಲ. ನಾವು ಮಹಿಳೆಯರು ಯಾವಾಗಲೂ ಏರ್ತಾ ಇದ್ದೀವಿ. ಇವತ್ತಾಗಿಲ್ಲ, ಮುಂದಿನ ದಿನಗಳಲ್ಲಾಗುತ್ತೆ. ಅವಾಗ ಏನು ನಿಲ್ಲಿಸ್ತೀರಾ ನೀವು? ಆದ್ರೆ ಒಂದು ಮಾತ್ರ ಗೊತ್ತು, ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾನ್ಯವಾದ ಮಹಿಳೆ ಒಂದು ಬಂದು ಸದನದಲ್ಲಿ ಕೂತ್ಕೋಬಾರ್ದು ಅಂದ್ಬಿಟ್ಟು ನಿಮ್ದು ಇಷ್ಟೊಂದೆಲ್ಲ ಆಟಗಳು ನಡೀತಾ ಇದೆಯಲ್ಲ, ಈ ಆಟಗಳು ಇನ್ನೂ ತುಂಬಾ ದಿವಸ ನಡೆಯಲ್ಲ. ಇಷ್ಟು ಮಾತ್ರ ನಾವು ಮಹಿಳೆಯರಾಗಿ ಹೇಳ್ತೀವಿ. ಯಾಕಂದ್ರೆ ಯಾವತ್ತು ಮಹಿಳೆಯರ ಜೊತೆ ನೀವು ಇದ್ದೀರಾ ಅಂದ್ರೆ ನೀವು ಒಂಥರ ನಿಮ್ಗೆ ಬೆಂಬಲ ಇರುತ್ತೆ. ಬೆಂಬಲ ಇರ್ಬೇಕಂದ್ರೆ ಮಹಿಳೆಯರದು ಇವಾಗ